ನಮಸ್ಕಾರ. ನಾವು ಚಿಕ್ಕಂದಿನಿಂದಲೂ ಕೇಳುತ್ತಾ ಬಂದಿದ್ದೇವೆ, ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಆದರೆ ನೀವು ಗಮನಿಸಿದ್ದೀರಾ, ಅತಿಯಾದ ಪ್ರಾಮಾಣಿಕತೆಯಿಂದಲೇ ಅನೇಕರು ಜೀವನದಲ್ಲಿ ಮೋಸ ಹೋಗುತ್ತಾರೆ, ತುಳಿಯಲ್ಪಡುತ್ತಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಅತಿಯಾದ ಪ್ರಾಮಾಣಿಕತೆ ಅಮಾಯಕತೆಯಾಗಿ ಬದಲಾಗಬಾರದು. ಹಾಗಾದರೆ ಪ್ರಾಮಾಣಿಕವಾಗಿರುವುದು ತಪ್ಪೇ? ಖಂಡಿತ ಇಲ್ಲ. ಆದರೆ ಎಲ್ಲಿ ಮತ್ತು ಯಾರ ಮುಂದೆ ಪ್ರಾಮಾಣಿಕವಾಗಿರಬೇಕು ಎಂಬುದಕ್ಕೆ ಚಾಣಕ್ಯರು ಕೆಲವು ಕಟು ಸತ್ಯಗಳನ್ನು ಹೇಳಿದ್ದಾರೆ. ಇಂದು ನಾವು ಪ್ರಾಮಾಣಿಕತೆಯ ಬಗ್ಗೆ ಚಾಣಕ್ಯರ ಈ ವಿಶಿಷ್ಟ ದೃಷ್ಟಿಕೋನವನ್ನು ತಿಳಿಯೋಣ. ಮೊದಲನೇ ಸೂತ್ರ: ನೇರವಾದ ಮರಗಳೇ ಮೊದಲು ಕತ್ತರಿಸಲ್ಪಡುತ್ತವೆ. ಚಾಣಕ್ಯರ ಅತ್ಯಂತ ಪ್ರಸಿದ್ಧ ಉದಾಹರಣೆ ಇಲ್ಲಿದೆ. ನಾತ್ಯಂತಂ ಸರಳೇನ ಭಾವ್ಯಂ ಗತ್ವಾ ಪಶ್ಯ ವನಸ್ಥಲೀಂ ಛಿದ್ಯಂತೆ ಸರಳಾಸ್ತತ್ರ ಕುಬ್ಜಾಸ್ತಿಷ್ಠಂತಿ ಪಾದಪಾಹ. ಇದರರ್ಥ, ಕಾಡಿಗೆ ಹೋಗಿ ನೋಡಿ, ಅಲ್ಲಿ ಅತ್ಯಂತ ನೇರವಾಗಿ ಬೆಳೆದಿರುವ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ. ಆದರೆ ಬಾಗಿದ ಅಥವಾ ಅಂಕುಡೊಂಕಾದ ಮರಗಳು ಹಾಗೆಯೇ ಉಳಿಯುತ್ತವೆ. ಅಂದರೆ ಅತಿಯಾದ ಸರಳತೆ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ಅಪಾಯಕ್ಕೆ ತಳ್ಳಬಹುದು. ಜನ ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿ ನಿಮ್ಮನ್ನು ಬಳಸಿಕೊಳ್ಳಲು ಆರಂಭಿಸುತ್ತಾರೆ. ಹಾಗಾಗಿ ನಿಮ್ಮ ಪ್ರಾಮಾಣಿಕತೆಯು ಬುದ್ಧಿವಂತಿಕೆಯಿಂದ ಕೂಡಿರಲಿ. ಎರಡನೇ ಸೂತ್ರ: ಯಾರ ಮುಂದೆ ಪ್ರಾಮಾಣಿಕವಾಗಿರಬೇಕು? ವೇರ್ ಟು ಬಿ ಆನೆಸ್ಟ್. ಪ್ರಾಮಾಣಿಕತೆ ಎನ್ನುವುದು ಎಲ್ಲರಿಗೂ ನೀಡುವ ದಾನವಲ್ಲ. ನಿಮ್ಮ ತಪ್ಪುಗಳ ಬಗ್ಗೆ ನಿಮ್ಮೊಂದಿಗೆ ನೀವು ಪ್ರಾಮಾಣಿಕವಾಗಿರಿ. ಸಂಬಂಧಗಳಲ್ಲಿ ನಿಮ್ಮ ಜೀವನ ಸಂಗಾತಿ ಮತ್ತು ನಂಬಿಕಸ್ಥ ಸ್ನೇಹಿತರೊಂದಿಗೆ ಪ್ರಾಮಾಣಿಕವಾಗಿರಿ. ಆದರೆ ನಿಮ್ಮ ಶತ್ರುಗಳ ಮುಂದೆ ಅಥವಾ ಅಸೂಯೆ ಪಡುವವರ ಮುಂದೆ ನಿಮ್ಮ ರಹಸ್ಯಗಳನ್ನು ಮತ್ತು ದೌರ್ಬಲ್ಯಗಳನ್ನು ಬಿಚ್ಚಿಡುವುದು ಪ್ರಾಮಾಣಿಕತೆಯಲ್ಲ, ಅದು ಮೂರ್ಖತನ. ಚಾಣಕ್ಯನ ಪ್ರಕಾರ, ಹಾವು ವಿಷಕಾರಿಯಾದಲ್ಲಿದ್ದರೂ ಅದು ಬುಸುಗುತ್ತುವುದನ್ನು ಬಿಡಬಾರದು. ಅಂದರೆ ನಿಮ್ಮ ರಕ್ಷಣೆಗೆ ಸ್ವಲ್ಪ ಚಾತುರ್ಯ ಅತ್ಯಗತ್ಯ. ಮೂರನೇ ಸೂತ್ರ: ಸತ್ಯವು ಹಿತವಾಗಿರಲಿ. ಪ್ಲೆಸೆಂಟ್ ಟ್ರೂತ್. ಸತ್ಯ ಹೇಳುವುದು ಧರ್ಮ, ಆದರೆ ಆ ಸತ್ಯ ಇನ್ನೊಬ್ಬರ ವಿನಾಶಕ್ಕೆ ಕಾರಣವಾಗಬಾರದು ಅಥವಾ ಅನಗತ್ಯವಾಗಿ ನೋವು ನೀಡಬಾರದು. ಚಾಣಕ್ಯರು ಹೇಳುತ್ತಾರೆ, ಹಿತವಾದ ಸತ್ಯವನ್ನು ಮಾತ್ರ ಹೇಳಿ. ಎಲ್ಲಿ ಸತ್ಯ ಹೇಳುವುದರಿಂದ ನಿಮ್ಮ ಪ್ರಾಣಕ್ಕೆ ಅಥವಾ ಕುಟುಂಬಕ್ಕೆ ಅಪಾಯವಿದೆಯೋ ಅಲ್ಲಿ ಮೌನವಾಗಿರುವುದು ಶ್ರೇಷ್ಠ. ಪ್ರಾಮಾಣಿಕತೆ ಎಂದರೆ ಕೇವಲ ಸತ್ಯ ಹೇಳುವುದಲ್ಲ, ಅದು ನಿಮ್ಮ ನಡವಳಿಕೆಯಲ್ಲಿ ಮತ್ತು ಕರ್ತವ್ಯದಲ್ಲಿರಬೇಕು. ಪ್ರಾಮಾಣಿಕವಾಗಿರಿ, ಆದರೆ ಯಾರೂ ನಿಮ್ಮನ್ನು ತುಳಿಯದಂತೆ ಜಾಗರೂಕರಾಗಿರಿ. ಚಾಣಕ್ಯನ ಈ ಸಿದ್ಧಾಂತವು ನಿಮ್ಮನ್ನು ಕೇವಲ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುವುದಲ್ಲದೆ ಒಬ್ಬ ಶಕ್ತಿವಂತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನೀವು ಕೂಡ ಅತಿಯಾದ ಪ್ರಾಮಾಣಿಕತೆಯಿಂದ ಎಂದಾದರೂ ಮೋಸ ಹೋಗಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮುಗ್ಧ ಸ್ನೇಹಿತರಿಗೆ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಹಿಂದ್.